ಚಿತ್ರರಂಗದ ಎಲ್ಲ ಕಲಾಭಿಮಾನಿಗಳು ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಬಂದು NRK ವಿಶ್ವನಾಥ್, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ. ನಮ್ಮ ನಿರ್ದೇಶಕರ ಸಂಘ ಸ್ಥಾಪನೆಯಾಗಿ ಸುಮಾರು 42 ವರ್ಷಗಳ ಕಾಲ ನಡೆದು ಬರ್ತಾ ಇದೆ. ಇದರ ಜೊತೆಗೆ ಇದನ್ನು ಸ್ಥಾಪನೆ ಮಾಡಿದ್ದು 1984ರಲ್ಲಿ ನಮ್ಮ ಭಾರತೀಯ ಚಿತ್ರರಂಗದ ದಿಗ್ಗಜ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು, ಅವರೊಂದಿಗೆ ಸಿದ್ದಲಿಂಗಯ್ಯನವರು, ಲಕ್ಷ್ಮೀನಾರಾಯಣವರು, ನಾಗಾಭರಣವರು, ರಾಜನ್ ಸಿಂಗ್ ಬಾಬು ಅವರು, ಹೀಗೆ ಹಿರಿಯ ನಿರ್ದೇಶಕರುಗಳು ಒಟ್ಟು ಸೇರಿ ಒಂದು ಸ್ಥಾಪನೆ ಮಾಡಿದಂಥ ನಮ್ಮ ಸಂಘ ಈ ನಿರ್ದೇಶಕರ ಸಂಘ. ಇದಕ್ಕೆ ನಾವು ಕಾನ್ಫಿಡ ಅಂತ ಕರಿತೀವಿ. ಕಾನ್ಫಿಡ ಅಂದರೆ ಒಂದು ಟೈಮಲ್ಲಿ ಕರ್ನಾಟಕದಲ್ಲಿ ಕಾನ್ಫಿಡ ಅಂತ ಅಂದರೆ ಅದು ಕರ್ನಾಟಕ ಫಿಲ್ಮ್ ಡೈರೆಕ್ಟರ್ ಅಸೋಸಿಯೇಷನ್ ಅಂತ ಒಂದು, ಎರಡನೇದಾಗಿ ಅಷ್ಟೇ ಹೆಸರುವಾಸಿ ಆದಂತು. ಮಧ್ಯ ಸ್ವಲ್ಪ ಏನೋ ಕಾರಣಾಂತರಗಳು ಸಂಘ ಈ ನಿರ್ದೇಶಕರ ಸಂಘ. ಇದಕ್ಕೆ ನಾವು ಕಾನ್ಫಿಡ ಅಂತ ಕರಿತೀವಿ. ಕಾನ್ಫಿಡ ಅಂದರೆ ಒಂದು ಟೈಮಲ್ಲಿ ಕರ್ನಾಟಕದಲ್ಲಿ ಕಾನ್ಫಿಡ ಅಂತ ಅಂದರೆ ಅದು ಕರ್ನಾಟಕ ಫಿಲ್ಮ್ ಡೈರೆಕ್ಟರ್ ಅಸೋಸಿಯೇಷನ್ ಅಂತ ಒಂದು, ಎರಡನೇದಾಗಿ ಅಷ್ಟೇ ಹೆಸರುವಾಸಿ ಆದಂತು. ಮಧ್ಯ ಸ್ವಲ್ಪ ಏನೋ ಕಾರಣಾಂತರಗಳು ಅಥವಾ ಏನು ಪ್ರಾಬ್ಲಮ್ ಅಂದರೆ ಮಧ್ಯದಲ್ಲಿ ಸಂಘ ನಡೆಸುವಂಥವ್ರು ಇಂದ ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಆದರೆ ಮತ್ತೆ ಈಗ ಸಂಘ ಮತ್ತೆ ಅದೇ ರೀತಿ ಟೇಕಪ್ ಆಗಿದೆ. ಎಲ್ಲ ಕಡೆ ನಮ್ಮ ಸಂಘ ಪ್ರತಿಯೊಂದು ಕಡೆನೂ, ಅಂದರೆ ಈಗ ಒಂದು ಅಕಾಡೆಮಿ ಇರ್ಬೋದು, ವಾರ್ತಾ ಇಲಾಖೆ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ಅಥವಾ ಇತರ ಸಂಘ ಸಂಸ್ಥೆಯೊಂದಿಗೆ ಎಲ್ಲರೊಂದಿಗೂ ಅನ್ಯೋನ್ಯತೆಯಿಂದ ನಾವು ಅವರನ್ನು ಅನುಸರಿಸಿಕೊಂಡು ಎಲ್ಲ ರೀತಿಯ ಕೆಲಸಗಳನ್ನು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ವಿ. ಜೊತೆಗೆ ನಾವು ಇವಾಗ ನಮ್ಮ ಏನು ಒಂದು ನಮ್ಮ ನಿರ್ದೇಶಕರ ಸಂಘದ ಅವಧಿ ಬಂದು 3 ವರ್ಷ ಆಗುತ್ತಾ ಬಂತು. ಇನ್ನೊಂದು 2 ತಿಂಗಳು ಅಷ್ಟೊತ್ತಿಗೆ ಮತ್ತೆ ಚುನಾವಣೆ ನಡೆಯಬಹುದು. ಎಲ್ಲ ಸದಸ್ಯರ ಏನು ಕೋರಿಕೆ ಇದೆ ಆ ಕೋರಿಕೆ ಪ್ರಕಾರನೇ ನಡೆಯಬೇಕಾಗುತ್ತೆ. ಅದು ಬಯಲಾದ ಸಿಸ್ಟಮ್ ಕೂಡ. ಇದರ ಜೊತೆಗೆ ನಮ್ಮ ನಿರ್ದೇಶಕರುಗಳು ಏನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ನಿರ್ದೇಶನ ಮಾಡುವಂಥ ನಿರ್ದೇಶಕರು ಏನು ಸದಸ್ಯತ್ವವನ್ನು ಇಲ್ಲಿ ಪಡೀತಾರೆ, ಅವರಿಗೆ ಬೇಕಾದ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸಂಘ ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಚೆನ್ನೈಯಲ್ಲಿ ಏನು ತಮಿಳು ಸಿನಿಮಾ ಮಾಡಿದವರು ಬಂದು ಬೆಂಗಳೂರಲ್ಲಿ ಸಿನಿಮಾ ನಿರ್ದೇಶನ ಮಾಡಿದಾಗ ಅವರು ಅಲ್ಲೂ ಕೂಡ ಮೆಂಬರ್ ಇದ್ದರೂ ಕೂಡ ಇಲ್ಲೂ ಕೂಡ ನಾವು ಕೂಡ ನಿಮ್ಮ ಸಂಸ್ಥೆಯಲ್ಲಿ ಮೆಂಬರ್ ಆಗ್ತೀವಿ ಅಂತ ಬರ್ತಾ ಇದ್ದಾರೆ. ಅದು ಒಂದು ನಮಗೆ ಖುಷಿ ವಿಚಾರ. ಜೊತೆಗೆ ನಮ್ಮ ಸಮಿತಿ ಕೂಡ ಅಷ್ಟೇ, ನಾವು ಎಲ್ಲ ಕಡೆ ಎಲ್ಲರ ಒಂದಿಗೆ ಬೆರೆತು ಏನಾಗಬೇಕು, ಎಲ್ಲರೊಂದಿಗೆ ಎಲ್ಲ ನಿರ್ದೇಶಕರೊಂದಿಗೆ ಸಲಹೆಗಳನ್ನು ಕೇಳಿ ಅವರೊಂದಿಗೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ತಗೊಂಡು ಅದೇ ಪ್ರಕಾರವಾಗಿ ಪ್ರತಿ ತಿಂಗಳು 2ನೇ ಭಾನುವಾರ ನಡೆಯುವಂಥ ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅದರ ನಿರ್ಣಯವನ್ನು ಮಾಡಿ ನಿರ್ಧಾರವನ್ನು ತಗೊಂಡು ನಾವು ನಿರ್ವಹಿಸ್ತಾ ಇದ್ದೇವೆ. ಇದರ ಜೊತೆಗೆ ಇತ್ತೀಚೆಗೆ ಬೇರೆ ಬೇರೆ ನಿರ್ದೇಶಕರುಗಳು ನಾವು ಕೂಡ ಒಳಗೆ ಬರಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಅದು ತುಂಬ ನಾವು ಅವ್ರನ್ನ ತುಂಬ ಹೃದಯದಿಂದ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ವಿ. ಯಾಕಂದರೆ ಎಲ್ಲರೂ ಸೇರಿದ್ರೇ ಒಂದು ಸಂಘ ಸಂಸ್ಥೆ. ಇದರೊಂದಿಗೆ ಇವಾಗ ನಾವು ನಮ್ಮ ಬೇಡಿಕೆ ಏನು ಅಂದರೆ, ಯಾವುದೇ ಒಂದು ರಂಗದಲ್ಲಿ ಒಂದೇ ಸಂಘ ಸಂಸ್ಥೆಗಳು ಹೋರಾಡಿದ್ರೆ ಸಾಲಲ್ಲ. ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಹೋರಾಡಿದರೆ ನಮ್ಮ ಚಿತ್ರರಂಗದ ಏನು ಪ್ರಾಬ್ಲಮು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಏನು ಈಗ ನಮ್ಮದು 30 ಸಂಘ ಸಂಸ್ಥೆಗಳು ಏನು ಇದೆ ನಮ್ಮ ಚಿತ್ರರಂಗದಲ್ಲಿ, ಎಲ್ಲರೂ ಒಗ್ಗಟ್ಟಾದರೆ, ಅಂದರೆ ಅಲ್ಲಿನ ಪದಾಧಿಕಾರಿಗಳಿರ್ಬೋದು ಅಥವಾ ಅಲ್ಲಿನ ಸದಸ್ಯರಿರ್ಬೋದು, ಎಲ್ಲರೂ ಒಟ್ಟಾಗಿ ಸೇರಿ ನಮಗೆ ಏನು ತೊಂದರೆಗಳಾಗಿದೆ ಈ ತೊಂದರೆ ಆಗಿದ್ದನ್ನು ಸರಿಪಡಿಸಲಿಕ್ಕೆ ಎಲ್ಲರೂ ಒಮ್ಮತದಿಂದ ನಿರ್ಧಾರ ತಗೊಂಡ್ರೆ ನಾವು ಖಂಡಿತವಾಗಿಯೂ ಸಿನಿಮಾ ರಂಗದಲ್ಲಿರುವ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಾವು ಖಂಡಿತ ಪರಿಹರಿಸ್ಬೋದು. ಆದರೆ ಏನಾಗಿದೆ, ಇಲ್ಲಿ ನಮ್ಮ ಒಂದು ಚಲನಚಿತ್ರ ರಂಗದಲ್ಲಿ ಒಂದೊಂದು ಸಂಸ್ಥೆಗಳು ಒಂದೊಂದು ಏನು ಒಬ್ಬೊಬ್ಬರು ಅಧಿಕಾರ ಮಾಡ್ತಿರುವಾಗ, ಯಾಕೆಂದ್ರೆ ನಾವು ಹೇಳಿದಾಗೆ ಇರಬೇಕು ಅನ್ನೋದು ಒಬ್ಬೊಬ್ಬರು ಮನಸ್ಸಿರುತ್ತೆ, ಹಂಗೆ ಇರಬೇಕು ಅಂತ. ಆದರೆ ಅದನ್ನು ಎಲ್ಲರೂ ಕೇಳುವ ಹಾಗೆ ನಮ್ಮಲ್ಲಿ ಖಂಡಿತ ಇಲ್ಲ. ಎಲ್ಲ ಸಂಸ್ಥೆಗಳು ಒಟ್ಟುಗೂಡಿಕೊಂಡು ಒಟ್ಟಿಗೆ ಸೇರಿ ಏನು ಮಾಡಬೇಕನ್ನುವ ನಿರ್ಣಯವನ್ನು ತಗೊಂಡು ಎಲ್ಲರೂ ಸೇರಿ ಎಲ್ಲರ ಮಾತನ್ನು ಕೇಳಿ ಕಾರ್ಯನಿರ್ವಹಿಸಿದ್ರೆ ಖಂಡಿತ ನಮ್ಮ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡ್ಬೋದು.